ಸೇತುವೆ ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ ತೊರೆದೋದ ಪ್ರೇಮಿಯ ಹಿಂದೆಯೇ ಶುರುವಾಗೂ ಮುನ್ನ ಕೊನೆಯಾಯ್ತು ಯಾನ ಉರುಳೋಯ್ತು ಪ್ರೀತಿಯ ಸೇತುವೆ ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ ತೊರೆದೋದ ಪ್ರೇಮಿಯ ಹಿಂದೆಯೇ ಹೋ ಸಿರೆ ಬಿಸಿಯಾಗಿ ಎದೆ ಸುಟ್ಟಂಗಾಯ್ತು ಕನಸೆಲ್ಲ ಉರಿದು ಕರಗಿತು ಒಲವೇ ಉರುಳಾಗಿ ಒಲವಂದ ಕೊಂದು ಒಲವಿಲ್ಲದೆ ಮರುಗಿತು ಭೈರವಿ, ನಿನ್ ಜೊತೆ ಅದೆಷ್ಟು ಒಳ್ಳೆ ಕ್ಷಣಗಳನ್ನ ಕಳೆದಿದ್ದೀನಿ. ಆದ್ರೆ ಅವಳು ಹೀಗೆ ರಿಜೆಕ್ಟ್ ಮಾಡ್ಬೋದು ಅಂತ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ನನ್ನ ಮನ್ಸು ಅವಳನ್ನ ಮೊದಲು ನೋಡಿದ್ದು, ಕಣ್ಣುಗಳು ನೋಡಿಲ್ಲ. ಅಲ್ದೆ ಈ ಥರ ಪ್ರೀತಿ ಯಾರ ಜೀವನದಲ್ಲೂ ಆಗಿರಲ್ಲ. ಅಂಥದ್ರಲ್ಲಿ ಇಂಥ ಪ್ರೀತಿನ ನಾನ್ ಕಳ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಅತ್ತೆ, ನಿಮ್ ಕಾಲ್ನೇ ಕಟ್ ಮಾಡದ್ನ ಇವಾಗ ಏನ್ ಹೇಳ್ತೀರಾ ಅತ್ತೆ? ಸಮಥಿಂಗ್ ಇಸ್ ರಾಂಗ್. ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಅಂದ್ರೆ ಏನಿನ್ ಮಾತಿನ ಅರ್ಥ? ಈ ವಿರಾಟ್ ಯಾವಾಗ್ಲೂ ವರ್ಕ್, ಡ್ರೀಮ್ ಪ್ರಾಜೆಕ್ಟ್ ಅಂತ ನನ್ನನ್ನು ಅವಾಯ್ಡ್ ಮಾಡ್ತಾ ಬರ್ತಾನೆ ಇದ್ದಾನೆ. ಇದು ಬಿಡಿ, ಅವತ್ ಗಣೇಶ ಹಬ್ಬದ ದಿನ ನಾನು ಹೋಗ್ಬೇಡ ಅಂತ ಅಷ್ಟು ಹೇಳಿದ್ರು ಮನೆಯಿಂದ ನನ್ ಮಾತು ಕೇಳ್ದೆ ಹೋಗಿದ್ದಾನೆ. ಹೌದು, ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಆಫೀಸ್ಗೆ ಹೋಗಿದ್ದ. ಹಾಗಂತ ನಾವ್ ಅನ್ಕೊಂಡಿರೋದತ್ತೆ. ಅವನ್ ಆಫೀಸ್ಗೆ ಹೋಗಿರ್ತಾನೆ, ನಾನು ಅವನ್ನ ಕರ್ಕೊಂಡ್ ಬರೋಣ ಅಂತ ಆಫೀಸ್ಗೆ ಹೋದೆ. ಆದ್ರೆ ದಾರಿ ಮಧ್ಯ ಅವನ್ ಕಾರ್ ಇತ್ತು. ಅಲ್ಲಿ ನೋಡಿದ್ರೆ ವಿರಾಟ್ ಇರ್ಲಿಲ್ಲ. ಅಲ್ಲಿದ್ದೊಬ್ರ ಹತ್ರ ವಿಚಾರಿಸ್ದೆ. ಅವನ್ ಕಾರ್ ದಿನಪೂರ್ತಿ ರೋಡ್ ಸೈಡ್ ಹತ್ರ ನಿಂತಿರುತ್ತೆ. ಅವನ್ ಕಾರ್ ನಿಲ್ಸಿ ಆಟೋ ಹೊತ್ಕೊಂಡು ಯಾವ್ದೋ ರೂಮ್ ಹತ್ರ ಹೋಗ್ತಾನೆ ಅಂತ ಏನೇನೋ ಹೇಳಿದ್ರು. ನಾನ್ ಡೌಟ್ ಇಂದ ನೋಡೋಣ ಅಂತ ಅಲ್ಲಿ ಹೋದ್ರೆ ಅವ್ನ್ ಡ್ರೆಸ್ ಚೇಂಜ್ ಮಾಡಿ ಇನ್ನೆಲ್ಲೋ ಹೋಗ್ತಾನೆ ಅಂತ ಕನ್ಫರ್ಮ್ ಆಯ್ತು. ಈಶಾನಿ, ಏನ್ ಹೇಳ್ತಿದ್ಯಾ ನೀನು? ವಿರಾಟ್ ಯಾಕೆ ಈ ರೀತಿ ಎಲ್ಲ ಮಾಡ್ಬೇಕು? ನೀನ್ ಯಾರ ಬಗ್ಗೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಐ ನೋ ಅತ್ತೆ, ನಿಮ್ ಮಗ ವಿರಾಟ್ ಬಗ್ಗೆನೇ ಹೇಳ್ತಿರೋದು. ಇಲ್ಲಿ ಏನೇನೋ ಆಗ್ತಾ ಇದೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ವೀರ್ ಯಾಕೆ ಹೀಗ್ ಮಾಡ್ತಿದ್ದಾನೋ? ಇದಕ್ಕೆಲ್ಲ ನಮ್ ಇಮ್ಯಾಜಿನೇಷನ್ ಅಲ್ಲಿ ಉತ್ತರನೇ ಸಿಕ್ತಿಲ್ಲ. ಇದಕ್ಕೆಲ್ಲ ಅವನೇ ಉತ್ತರ ಹೇಳ್ಬೇಕಷ್ಟೆ. ನನ್ಗಂತೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ವಿರಾಟ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಗೊತ್ತಿಲ್ಲ ಅತ್ತೆ, ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಇಷ್ಟೆಲ್ಲ ನಡೀತಾ ಇದೆ. ಇದಕ್ಕೂ ಮೊದ್ಲು ಏನಾಗಿತ್ತೋ ಏನೋ ಯಾರಿಗ್ ಗೊತ್ತು. ಅದ್ಕೆ ಹಿಂದಿನ ಕಾಲದಲ್ಲಿ ರಾಜ್ರು ವೇಷ ಮರ್ಸ್ಕೊಂಡು ರಾಜ್ಯ ಹೇಗಿದೆ ಅಂತ ನೋಡಕ್ ಹೋಗ್ತಿದ್ರಂತೆ. ಹಾಗೆ ನಿಮ್ ವಿರಾಟ್ ಕೂಡ ಮಾಡ್ತಾ ಇದ್ದಾನೋ ಏನೋ? ತ್ರಿಲೋಚನಾ, ಕೊಂಕ್ ಮಾತಾಡ್ಬೇಡ. ಇದೆಲ್ಲ ಕೇಳಿ ಮೊದ್ಲೇ ನನಗ್ ತಲೆ ಕೆಟ್ಟೋಗಿದೆ. ಅದ್ಗೆ ಬೇಬಿ ನನ್ ಹತ್ರ ಬಂದ್ ಹೇಳ್ದಾಗ ನನ್ಗೂ ಶಾಕ್ ಆಯ್ತು. ಹಾಗೆ ಅನುಮಾನನೂ ಬಂತು. ಅನುಮಾನ ಬಂದ್ ಕೂಡ್ಲೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಅವನ ಹತ್ರ ಹೋಗ್ ನಾವ್ ಪ್ರಶ್ನೆನೂ ಮಾಡಿದ್ವಿ. ಏನು, ವಿರಾಟ್ ಹತ್ರ ಕೇಳಿದ್ರ? ಏನಂದ ಅವನು? ತಪ್ಪು ಮಾಡ್ದವನು, ಕಳ್ಳಾಟ ಆಡೋನು, ನಾನ್ ತಪ್ಪು ಮಾಡ್ತಾ ಇದೀನಿ, ಕಳ್ಳಾಟ ಆಡ್ತಾ ಇದೀನಿ ಅಂತ ಒಪ್ಕೋತಾನ ಅತ್ಗೆ. ಹಾಗೆ ನಮ್ ವಿರಾಟ್ ಕೂಡ ತೇಲ್ಸೋ ಉತ್ತರ ಕೊಟ್ಟ. ವಿರಾಟ್ ಎಕ್ಸಾಕ್ಟ್ಲಿ ಏನಂದ ಅದನ್ನ ನೇರವಾಗಿ ಹೇಳಿ. ಇದು ನನ್ ಡ್ರೀಮ್ ಪ್ರಾಜೆಕ್ಟು, ನಾನು ಇದ್ರಲ್ಲಿ ಬ್ಯುಸಿ ಇದೀನಿ ಅಂತ ಏನೇನೋ ಹೇಳ್ದ. ಎಲ್ಲದನ್ನು ನಾನ್ ನಿಮಗೆ ಈಗ್ಲೇ ಹೇಳಕ್ಕಾಗಲ್ಲ, ಟೈಮ್ ಬಂದಾಗ ಹೇಳ್ತೀನಿ ಅಂತ ಮುಖಗ್ ಹೊಡೆದಾಗ ಹೇಳ್ ಕಳಿಸ್ದ. ಹೌದು ಅತ್ತೆ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ಬೇಡಿ ಅಂತ ನಿಷ್ಠೂರವಾಗಿ ಹೇಳ್ಬಿಟ್ಟ. ಸರಿ, ಈ ವಿಷಯನ ನೀವಿಬ್ರು ಮೊದ್ಲೇ ಯಾಕೆ ಬಂದು ನನಗೆ ಹೇಳಿಲ್ಲ? ಇವತ್ತು ಯಾಕೆ ಹೇಳ್ತಿದ್ದೀರಾ? ಹಾಗಲ್ಲ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ಟೆನ್ಷನ್ ಕೊಡುದು ಅಂತ ಹೇಳಿಲ್ಲ. ಆದ್ರೆ ಇವಾಗ ನಡೆದಿದ್ದೆಲ್ಲ ನೋಡಿದ್ರೆ ಇದರಿಂದ ಬೇರೆ ಏನೋ ಇದೆ.
ವೀರ್ ಯಾಕೋ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ಬೇಕನ್ನಿಸ್ತು, ಹೇಳ್ದೆ. ಅತ್ಗೆ, ಪಾಪ ನಮ್ ಬೇಬಿ ವಿರಾಟ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಆದ್ರೆ ಅವನು ಮದ್ವೆ ಆಗೋಳ್ ಜೊತೆ ಹೀಗ ನಡ್ಕೊಳ್ಳೋದು, ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದೀನಿ ಅಂತ ಇವಳ ಹತ್ರ ಆದ್ರೂ ಹೇಳ್ಬೋದಲ್ವಾ? ಈಗಿನ ಕಾಲದ ಹುಡುಗರು ಮದ್ವೆ ಆಗೋ ಹುಡುಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟ್ ಬೇಕಾದ್ರೂ ರಿಸ್ಕ್ ತಗೋತಾರೆ. ಆದ್ರೆ ನಮ್ ವಿರಾಟ್